ನಮಾಜ್ ಮಾಡುವವರಿಗೆ ಎಚ್ಚರಿಕೆ ಕೊಟ್ಟಂತಹ ಪೊಲೀಸರು. ರಂಜಾನ್ನ ಕೊನೆಯ ಶುಕ್ರವಾರ ನಮಾಜ್. ರಸ್ತೆಯಲ್ಲಿ ನಮಾಜ್ ಮಾಡಿದರೆ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಪಾಸ್ಪೋರ್ಟ್ ರದ್ದಾಗುತ್ತೆ. ಮಸೀದಿ, ಈದ್ಗಾ ಮೈದಾನಗಳಲ್ಲಿ ನಮಾಜ್ ಮಾಡುವಂತೆ ಸೂಚನೆ. ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮಾಜ್ ಮಾಡಬಾರ್ದು. ಮಾಡಿದರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಲಾಗುವುದು. ಹೀಗಂತ ಉತ್ತರ ಪ್ರದೇಶದ ಮೀರತ್ ಪೊಲೀಸರು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ನಿಗದಿತ ಸ್ಥಳಗಳಲ್ಲಿ ನಮಾಜ್ ಮಾಡಲು ಪೊಲೀಸರು ಸೂಚನೆ ಕೊಟ್ಟಿರುವಂತಹದ್ದು. ಮುಸ್ಲಿಂ ಸಮುದಾಯಕ್ಕೆ ಎಲ್ಲ ಸೌಲಭ್ಯದ ಜೊತೆ ಭದ್ರತೆ ಕೂಡ ನೀಡಲಾಗುತ್ತೆ. ರಸ್ತೆಯಲ್ಲಿ ನಮಾಜ್ ಮಾಡಿದರೆ ಖಂಡಿತವಾಗಲೂ ನಿಮ್ಮ ಮೇಲೆ ಕ್ರಮ ಆಗುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಈಗ ಮೀರತ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕಮಿಷನರ್, ಮೀರತ್ನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಯುಷ್ ವಿಕ್ರಮ್ ಸಿಂಗ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾ ತಾಲೂಕು ಕೇಂದ್ರಗಳ ಪೊಲೀಸರು ಅವರ ಜೊತೆ ಸಭೆಯನ್ನು ಕೂಡ ಮಾಡಿರುವಂಥದ್ದು. ಮುಸ್ಲಿಂ ಸಮುದಾಯಕ್ಕೆ ಯಾವುದೇ ಅಡಚಣೆ ಆಗದಂತೆ ಭದ್ರತೆಯನ್ನು ಒದಗಿಸಬೇಕು. ಸ್ವತಂತ್ರವಾಗಿ ಹಾಗೂ ಸಂಭ್ರಮದಿಂದ ಹಬ್ಬವನ್ನು ಆಚರಣೆ ಮಾಡಲಿ. ತಮ್ಮ ತಮ್ಮ ಮಸೀದಿಗಳಲ್ಲಿ ಜೊತೆಗೆ ಈದ್ಗಾ ಮೈದಾನಗಳಲ್ಲಿ ರಂಜಾನ್ ಆಚರಣೆ ಮಾಡಿ. ಸೋಷಿಯಲ್ ಮೀಡಿಯಾ ಮೇಲೂ ಕೂಡ ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ನಮಾಜ್ ಮಾಡಲೇಬೇಡ ಅಂತೇಳಿ ಅವರೇನು ಹೇಳಿಲ್ಲ, ಬಟ್ ನಮಾಜ್ ಮಾಡುವಂಥವರು ಬಹಳ ಎಚ್ಚರಿಕೆಯಿಂದ ಮಾಡಿ. ರಸ್ತೆಯಲ್ಲಿ ಅಥವಾ ಅಂದರೆ ನಮಾಜ್ ಮಾಡುವಂತಹ ಒಂದು ಸ್ಥಳದಲ್ಲೇ ನೀವು ನಮಾಜನ್ನು ಮಾಡಿ. ರಂಜಾನ್ ಕೊನೆಯ ಶುಕ್ರವಾರ ನಮಾಜ್ ಇರುತ್ತೆ. ಸೊ ಹಾಗಾಗಿ ನಮಾಜನ್ನು ಮಾಡುವಂತಹವರು ಪ್ರತಿಯೊಬ್ಬರು ಕೂಡ ಮೈದಾನಗಳಲ್ಲಿ, ಈದ್ಗಾ ಮೈದಾನ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಇಂತಹ ಸ್ಥಳಗಳಲ್ಲಿ ನೀವು ನಮಾಜನ್ನು ಮಾಡಿ. ಅದನ್ನು ಬಿಟ್ಟು ನೀವು ರಸ್ತೆಯಲ್ಲಿ ನಮಾಜ್ ಮಾಡಿದರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಅಂತೇಳಿ ಉತ್ತರ ಪ್ರದೇಶದ ಮೀರತ್ ಪೊಲೀಸರು ಈಗ ವಾರ್ನಿಂಗನ್ನು ಕೊಟ್ಟಿರುವಂತಹದ್ದು.